ಜಾಸ್ತಿ ಇದ್ದಾರೆ ಗೊತ್ತಾ? ಯಾವ ಜಾತಿಯವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಗೊತ್ತಾ? ಸದಸ್ಯ ಒಂದ್ ಕಡೆ ಸದ್ಯದ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿಯವರೇ ನಂಬರ್ 1 ಆಗಿದ್ದಾರೆ. ಬರೋಬ್ಬರಿ 1,03,00,000 ಇರುವಂತಹ ಪರಿಶಿಷ್ಟ ಜಾತಿ ಸಮುದಾಯ. ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಮುಸ್ಲಿಂ ಸಮುದಾಯ. ಬರೋಬ್ಬರಿ 74 ಲಕ್ಷ ಜನರಿದ್ದಾರೆ. ಸೊ 73 ಲಕ್ಷ ಇರುವಂತಹ ಲಿಂಗಾಯತರಿಗೆ ಮೂರನೇ ಸ್ಥಾನ ಸಿಗ್ತಾ ಇದೆ. ಇಲ್ಲಿ ಗಮನವನ್ನ ಇಟ್ಕೊಳ್ಬೇಕಾಗಿರುವಂತಹ ಅಂಶ ಇದು. 70 ಲಕ್ಷ ಇರುವಂತಹ ಒಕ್ಕಲಿಗರು 4ನೇ ಸ್ಥಾನದಲ್ಲಿದ್ದಾರೆ. 45 ಲಕ್ಷ ಸಂಖ್ಯೆಯಲ್ಲಿ ಇರುವಂತಹ ಕುರುಬರಿಗೆ 5ನೇ ಸ್ಥಾನ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಜಾತಿ ಲೆಕ್ಕ ಕೂಡ ಬಹಿರಂಗ ಆಗುತ್ತೆ. ನಾವು ಲಿಂಗಾಯತರು ಮೊದಲನೇ ಸ್ಥಾನದಲ್ಲಿದ್ದೀವಿ, ಇಲ್ಲ ನಾವು ಒಕ್ಕಲಿಗರು ನಾವು ಮೊದಲನೇ ಸ್ಥಾನದಲ್ಲಿ ಇರೋದು ಅಂತ ಹೇಳಿ ಯಾವ ರೀತಿಯಾಗಿ ಬೀಗ್ತಾ ಇದ್ರು ನಾಯಕರು, ಈಗ ಈ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾವ ಜಾತಿಯವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಯಾವ ಜಾತಿಯವರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದರ ಕುರಿತು ಗ್ಯಾರಂಟಿ ನ್ಯೂಸ್ ಮಾಹಿತಿಯನ್ನ ಕೊಡ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿಯವರೇ ನಂಬರ್ 1 ಸ್ಥಾನದಲ್ಲಿದೆ. ಸೊ ಬರೋಬ್ಬರಿ 1,03,00,000 ಇರುವಂತಹ ಪರಿಶಿಷ್ಟ ಜಾತಿ. ಸೊ ಈಗೇನ್ ಮಾಡ್ತೀರಿ? ಲಿಂಗಾಯತ ನಾಯಕರು ಸಚಿವರುಗಳು ಪ್ರಶ್ನೆ ಮಾಡ್ತಾ ಇದ್ರು, ನಾವು 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 ಅಂತ. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕರು ಕೂಡ ಹೇಳ್ತಾ ಇದ್ರು, ಇಲ್ಲ ನಾವು ಮೊದಲಿದ್ದೇವೆ, ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಜಾತಿ ಗಣತಿ ವರದಿಯನ್ನ ಮಾಡಿ ಮನೆ ಮನೆಗೆ ತೆರಳಿ ಮತ್ತೆ ವರದಿಯನ್ನ ಪಡೆದುಕೊಳ್ಳಿ ಅನ್ನುವಂತಹ ಸಲಹೆಗಳನ್ನ ಕೂಡ ನೀಡಲಾಗಿತ್ತು. ಬಟ್ ಆದ್ರೆ ನಾವು ಕೂಡ ಗಮನಿಸಿದ್ದೇವೆ, ಸೊ ಇತ್ತೀಚಿನ ವರ್ಷಗಳಲ್ಲಿ ಜಾತಿ ಗಣತಿ ವರದಿಯನ್ನ ಏನು ಮಾಡ್ತಾ ಇದ್ರು ಅದ್ಯಾವುದು ಕೂಡ ಆಗಿಲ್ಲ. ಸ್ವತಃ ಎಕ್ಸಾಂಪಲ್ ಬಹಳಷ್ಟಿದ್ದಾವೆ. ನಾವು ಜನಸಾಮಾನ್ಯರ ಬಳಿ ಹೋದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರಾದರೂ ಬಂದಿದ್ರಾ, ನಿಮ್ಮ ಮನೆಯಲ್ಲಿ ಇನ್ಫೆಕ್ಷನ್ ಆಯ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ ಯಾರೂ ಬಂದಿಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಆದರೆ ಈಗ ವರದಿ ಪ್ರತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು. ಏನಾಗುತ್ತೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬಳಿ ಕೂಡ ಕೆಲ ಸಚಿವರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಮತ್ತೊಮ್ಮೆ ಯೋಚನೆ ಮಾಡಿ, ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ಯೋಚನೆ ಮಾಡಿ, ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ, ಈ ನಿರ್ಧಾರಕ್ಕೆ ಮುಂದಾಗಬೇಡಿ ಅಂತ ಹೇಳಿ ಒಂದಷ್ಟು ಸಲಹೆಗಳು ಒಂದಷ್ಟು ಮನವಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ವಪಕ್ಷದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಏನು ಮಾಡ್ತಾರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಬಿಜೆಪಿ. ಸೊ ಬಿಜೆಪಿಯು ಕೂಡ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತ ಮಾಡ್ಕೊಳ್ತಾ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ವರದಿಯನ್ನ ನೀವು ಮಾಡ್ಕೊಂಡಿಲ್ಲ, ಸೊ ಮನೆ ಮನೆಗೆ ತೆರಳಿ ವರದಿಯನ್ನ ನೀವು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಸೊ ಇದ್ಯಾವುದು ಕೂಡ ಆಗಿಲ್ಲ, ಯೋಚನೆ ಮಾಡಿ ಅಂತ ಹೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ.